ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮನಿ ಸೇವಿಂಗ್ಸ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮನೆಯಲ್ಲಿರುವಂತಹ ಗೃಹಿಣಿಯರಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡುವವರಿಗೆ ಈ ಟಿಪ್ಸ್ ತುಂಬ ಉಪಯೋಗ ಆಗ್ತದೆ. ನಿಮ್ಮಲ್ಲಿ ₹1 ಇದ್ದರೆ ಸಾಕು, ₹1 ಸೇವಿಂಗ್ಸ್ ಸ್ಟಾರ್ಟ್ ಮಾಡಿ 30,000 ರೂಪಾಯಿ ನಾವು ಟೋಟಲ್ ಆಗಿ ಸೇವ್ ಮಾಡಬಹುದು. ಅದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೇನೆ. ವಿಡಿಯೋವನ್ನು ಕೊನೆವರೆಗೆ ನೋಡಿ, ಆವಾಗ ನಿಮಗೆಲ್ಲ ಡೀಟೇಲ್ಸ್ ಅರ್ಥ ಆಗುತ್ತೆ. ಬನ್ನಿ ನೋಡುವ ಹೇಗೆ ಅಂತ ಹೇಳಿ. ನಾನು ಆಗ ಹೇಳಿದೆ, ಬರೀ ₹1 ನಾವು ಸೇವಿಂಗ್ಸನ್ನು ಸ್ಟಾರ್ಟ್ ಮಾಡೋದಂತ ಹೇಳಿ. ಸ್ನೇಹಿತರೆ, ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಾವು ದುಡಿಯುತ್ತಿರುವ ಹಣದಲ್ಲಿ ನಮಗೆ ಸೇವಿಂಗ್ಸ್ ಮಾಡಲಿಕ್ಕೆ ಏನೂ ಉಳಿಯುವುದಿಲ್ಲ. ಅಂದರೆ ಅಷ್ಟು ಖರ್ಚುಗಳಿರುತ್ತೆ. ದಿನ ಹೋದಾಗೆ ಪ್ರತಿಯೊಂದು ವಸ್ತುವಿನ ಬೆಲೆ ರೇಟ್ ಹೆಚ್ಚಾಗ್ತಾ ಇರ್ತದೆ. ಆ ಕಾರಣದಿಂದಾಗಿ ನಮ್ಮಂಥವರಿಗೆ, ಒಂದು ಮಿಡ್ಲ್ ಕ್ಲಾಸ್ ವ್ಯಕ್ತಿಗಳಿಗೆ ಹಣ ಸೇವಿಂಗ್ಸ್ ಮಾಡೋದು ತುಂಬಾ ಕಷ್ಟಕರ. ಅದರಲ್ಲಿ ನಾವು ಹೆಣ್ಮಕ್ಳು ತುಂಬ ಜಾಣ್ಮೆಯಿಂದಾಗಿ ₹1 ಸ್ಟಾರ್ಟಿಂಗ್, ನಾನು ಮೊನ್ನೆ ಅರೌಂಡ್ ₹10 ಸ್ಟಾರ್ಟ್ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ತಿಳಿಸಿದ್ದೆ ಸ್ನೇಹಿತರೆ. ಒಳ್ಳೆ ರೆಸ್ಪಾನ್ಸ್ ಬಂತು ಸ್ನೇಹಿತರೆ. ಒಂದು ಒಳ್ಳೆ ಟಿಪ್ಸ್ ಇದು, ಮನಿ ಸೇವಿಂಗ್ಸ್ 2ನೇ ಭಾಗ ಸ್ನೇಹಿತರೆ. ಬರೀ ₹1 ಸ್ಟಾರ್ಟ್ ಮಾಡುವ ಹೇಗೆ ಅಂತ ನಾನು ನಿಮಗೆ ಡಿಟೇಲಾಗಿ ತಿಳಿಸ್ತೇನೆ. ಇದನ್ನು ಕೊನೆವರೆಗೆ ನೋಡಿ, ಆವಾಗ ನಿಮಗೆ ಖಂಡಿತವಾಗಿ ಗೊತ್ತಾಗ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನೀವು ಯಾವ ತಿಂಗಳಿಂದ ಬೇಕಾದರೂ ಪ್ರಾರಂಭ ಮಾಡಬಹುದು. ಆದರೆ ತಿಂಗಳ ಮೊದಲನೇ ದಿನ 1ನೇ ತಾರೀಕಿನಲ್ಲಿ ಸ್ಟಾರ್ಟ್ ಆಗಬೇಕು. ಹಾಗಿದ್ರೆ ಮಾತ್ರ ಈ ನಮಗೆ ಮನಿ ಸೇವಿಂಗ್ಸ್ ನಾನು ಏನು ಹೇಳ್ತಾ ಇದ್ದೇನೆ ಅದು ನಮಗೆ ಒಳ್ಳೆ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ. 10 ತಾರೀಕು ನಂತರ, 15 ತಾರೀಕು ನಂತರ ನೀವು ಇದನ್ನು ಸ್ಟಾರ್ಟ್ ಮಾಡಬಾರ್ದು. 1 ತಾರೀಕಿನಿಂದಲೇ ನೀವು ಸ್ಟಾರ್ಟ್ ಮಾಡಬೇಕು. ಹೇಗೆ ಅಂತ ನೋಡುವ. ಇಲ್ಲಿ ನೋಡಿ, ಮೊದಲ ತಿಂಗಳ ಮೊದಲ ದಿನ 1ನೇ ತಾರೀಕು ₹1 ಸ್ನೇಹಿತರೆ. ಇಲ್ಲಿ ₹1 ಹಾಕಿದರೆ ಆಯಿತು. ಸೇವಿಂಗ್ಸ್ ಮಾಡಿ ಒಂದು ದಿನದಲ್ಲಿ ₹1. ತಿಂಗಳ 2ನೇ ದಿನದಲ್ಲಿ 2ನೇ ತಾರೀಕಿಗೆ ₹2, 3ನೇ ತಾರೀಕಿಗೆ ₹3, 4ನೇ ತಾರೀಕಿಗೆ ₹4, 5ನೇ ತಾರೀಕಿಗೆ ₹5, 6ನೇ ತಾರೀಕಿಗೆ ₹6, 7ನೇ ತಾರೀಕಿಗೆ ₹7, 8ನೇ ತಾರೀಕಿಗೆ ₹8, 9ನೇ ತಾರೀಕು 9ನೇ ದಿನ ₹9, 10ನೇ ದಿನ ₹10. ಸ್ನೇಹಿತರೆ, ₹1 ನಾನು ಆಗ ಹೇಳಿದ ಹಾಗೆಯೇ ಆರಂಭ ಮಾಡ್ತಾ ಬಂದ್ವಿ. ₹1 ದಿನದಲ್ಲಿ 2, 3, 4, 5, 6, 7, 8, 9, ₹10 ತನಕ ಬಂದ್ವಿ. ಜಾಸ್ತಿ ಇಲ್ಲ ಸ್ನೇಹಿತರೆ. ನೋಡಿ, ದಿನದಲ್ಲಿ ಒಂದು ₹10 ಸೇವಿಂಗ್ಸ್ ಮಾಡೋದು ದೊಡ್ಡ ವಿಷಯ ಇಲ್ಲ. ಇವತ್ತು ₹10 ಸೇವಿಂಗ್ಸ್ ಮಾಡಿದವರು 11ನೇ ದಿನ ₹11, ನೆಕ್ಸ್ಟ್ ₹12, 13ನೇ ದಿನ ₹13, 14ನೇ ತಾರೀಕಿನ ದಿನ ₹14, 15ನೇ ದಿನ ₹15, 16ನೇ ದಿನ ₹16, 17ನೇ ದಿನ ₹18, 19, 17, 18ನೇ ದಿನ ₹18 ಸ್ನೇಹಿತರೆ, 19ನೇ ದಿನ ₹19, ಅರೌಂಡ್ ತಿಂಗಳ 20ನೇ ದಿನ ₹20 ಬಂತು ಸ್ನೇಹಿತರೆ. ನೋಡಿ ಆಯಿತಾ, 20. ನೆಕ್ಸ್ಟ್ ನಮಗೆ ತಿಂಗಳ 21ನೇ ದಿನ ಇಲ್ಲಿ ನಾವು ₹21 ಸೇವಿಂಗ್ಸ್ ಮಾಡುವ. ಏನು ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ. ಒಂದು ದಿನದಲ್ಲಿ ₹21 ಕೂಡ ನಮಗೆ ಸೇವಿಂಗ್ಸ್ ಮಾಡಬಹುದು. ನೆಕ್ಸ್ಟ್ 22, 22ನೇ ದಿನ ₹22, 23, 24, 25, 26ನೇ ದಿನ ₹26, ತಿಂಗಳ ಕೊನೆ ಆಗ್ತಾ ಬಂತು ನೋಡಿ. ಇಲ್ಲಿ 27ನೇ ದಿನ ₹27, 28, ಒಂದೊಂದು ದಿನ ₹1 ಎಕ್ಸ್ಟ್ರಾ ಆಗ್ತಾ ಬಂದರೆ ಆಯಿತು, ₹29. ನೆಕ್ಸ್ಟ್ ಬಂತು ತಿಂಗಳ ಕೊನೆಯ ದಿನ ₹30. ಆಯಿತು ನಮ್ಮ ಸೇವಿಂಗ್ಸ್. ಇಷ್ಟು ಸ್ನೇಹಿತರೆ, ಜಾಸ್ತಿ ಏನಿಲ್ಲ. ಒಂದೊಂದು ತಿಂಗಳಲ್ಲಿ ನಮಗೆ 31 ಬರುತ್ತೆ. ಆ ದಿನ ಹಾಕೋದು ಬೇಡ, ಬ್ರೇಕ್. ಆದರೆ ಕೊನೆಯಲ್ಲಿ ನಿಮಗೆ ಹೇಳ್ತೇನೆ, ಅದು 31ನೇ ದಿನ ಎಷ್ಟು ರೂಪಾಯಿ ಸೇವಿಂಗ್ಸ್ ಮಾಡಿದರೆ ಇನ್ನೂ ಎಕ್ಸ್ಟ್ರಾ ಸಿಗುತ್ತೆ ಅಂತ ಹೇಳಿ ಅದು ಹೇಳ್ತೇನೆ. ಅದರದ್ದು ಕೂಡ ಹೇಳ್ತೇನೆ ಸ್ನೇಹಿತರೆ. ಬಟ್
ಇವಾಗ ನೀವು ಒಂದು ತಿಂಗಳಲ್ಲಿ 30 ದಿನ ನೀವು ಸೇವಿಂಗ್ಸ್ ಮಾಡಿದರೆ ಆಯಿತು. ನೋಡಿ ಸ್ನೇಹಿತರೆ, ನಮಗೆ ಒಂದು ದಿನದಲ್ಲಿ ಅರೌಂಡ್ ₹1 ಸ್ಟಾರ್ಟ್ ಆಯಿತು. ಖಂಡಿತ ₹1 ಯಾರು ಬೇಕಿದ್ರೂ ಸೇವಿಂಗ್ಸ್ ಮಾಡಬಹುದು. ಆದರೆ ನಮಗೆ ಮಾಡಬೇಕು ಅನ್ನೋ ಒಂದು ಛಲ ಇರಬೇಕು ಅಷ್ಟೇ, ಇನ್ನೇನಿಲ್ಲ. ನೀವು ಅನ್ನಿಸ್ಬೋದು ₹30 ₹30,000 ಹೇಗೆ ಗಳಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಇದು ತಿಳಿಸ್ತೇನೆ. ಬಟ್ ನೋಡಿ, ನಮಗೆ ಛಲದಿಂದ ಹಿಡಿದು ನಾವು ₹1 2 ಅಲ್ಲಿಂದ ನಾವು 29 ₹30ವರೆಗೆ ಬಂದ್ವಿ. ಒಂದು ದಿನದಲ್ಲಿ, ಒಂದು ತಿಂಗಳಲ್ಲಿ ಒಂದು ದಿನ ಮಾತ್ರ ನಮಗೆ ₹30 ಹಾಕಲಿಕ್ಕೆ ಇರೋದು. ಅದು ಬಿಟ್ಟರೆ ಸ್ಮಾಲ್ ಅಮೌಂಟ್ಸೇ ನೋಡಿ, ಏನು ದೊಡ್ಡ ವಿಷಯ ಅಲ್ಲ. ₹20 ಆಗಿರ್ಬೋದು, 21, ಇದು ನಮ್ಮ ಕೈಯಲ್ಲಿ ಖರ್ಚಾಗಿ ಹೋಗುವಂಥ ಹಣ. ಯಾವುದೋ ಒಂದು ವಿಷಯಕ್ಕೆ, ಬೇಕಾದಂತಹ ವಿಷಯಕ್ಕೆಲ್ಲ ನಮ್ಮ ಕೈಯಲ್ಲಿ ಅದಕ್ಕೂ ಇದಕ್ಕೂ ಅಂತ ಹೇಳಿ ಎಕ್ಸ್ಟ್ರಾಸ್ ಹೋಗುವಂಥ ಹಣವನ್ನು ನಾವಿಲ್ಲಿ ಸೇವಿಂಗ್ಸ್ ಮಾಡ್ತಾ ಹೋದರೆ ನಮಗೊಂದು ಒಳ್ಳೆ ಅಮೌಂಟ್ ಸಿಗುತ್ತೆ. ಅದು ಹೇಗೆ ಅಂತ ನೋಡುವ. 30ನೇ ತಾರೀಕಿಗೆ ನಾವು ಹಾಕೋದು ಬೇಡ. ಒಂದು ತಿಂಗಳಲ್ಲಿ 31 ಬರುತ್ತೆ, ಇನ್ನೊಂದು ತಿಂಗಳಲ್ಲಿ ಬರುವುದಿಲ್ಲ. ಹಾಗಾಗಿ 31 ತಿಂಗಳಲ್ಲಿ ನಾವು ರೆಸ್ಟ್ ಮಾಡುವ, ಓಕೆನಾ? ಈ ತಿಂಗಳಲ್ಲಿ ಬೇಡ. ಈ ಒಂದು ವರ್ಷದಲ್ಲಿ ನಾವು ಹಾಕಿದ್ವಿ ಸ್ನೇಹಿತರೆ. ಈಗ ನಮ್ದು ಯಾವುದು 2025 ಅಲ್ವಾ, ಹಾಕಿದ್ವಿ. ಇಲ್ಲಿ ನಾವು ಒಂದು ತಿಂಗಳಲ್ಲಿ ₹30 ಸೇವಿಂಗ್ಸ್ ಮಾಡಿದ್ವಿ ಅಂತ, 30 ದಿನದಲ್ಲಿ ನೆಕ್ಸ್ಟ್ 30 ಡೇಸ್ ಬರುವಾಗ ₹30 ಆಗುತ್ತೆ. ಇಲ್ಲಿಗೆ ನಮ್ಮ ಒಂದು ತಿಂಗಳದು ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಮಂತ್ ಕಂಪ್ಲೀಟೆಡ್, ಓಕೆನಾ? ಹಾಗಿದ್ರೆ ನಾವು ಒಂದು ತಿಂಗಳಲ್ಲಿ ಒಟ್ಟಾಗಿ ನಾವು ಸೇವಿಂಗ್ಸ್ ಮಾಡಿದ ಹಣ ಎಷ್ಟು? ₹465 ಸ್ನೇಹಿತರೆ. ನೋಡಿ, ಇಷ್ಟಾಯಿತು. ಇದು ನಮ್ಮಲ್ಲಿ ಖರ್ಚಾಗುವಂಥ ಹಣ. ₹465 ರೌಂಡ್ ಫಿಗರ್ ಇಲ್ಲ, ಆದರೆ ಪರವಾಗಿಲ್ಲ. ₹465 ರೌಂಡ್ ಫಿಗರ್ ಇಲ್ಲ ಅಂತ ಅಂದ್ಕೊಳ್ಬೇಡಿ, ಏನಾಗೋದಿಲ್ಲ. ಬಟ್ ₹465 ಸೇವಿಂಗ್ಸ್ ಆಯಿತು ಸ್ನೇಹಿತರೆ. ಅರೌಂಡ್ ₹500ಗೆ ₹35 ಕಡಿಮೆ ಆಯಿತು. ನೆಕ್ಸ್ಟ್ ಒಂದು ತಿಂಗಳಲ್ಲಿ ನಾವು ₹465 ಸೇವಿಂಗ್ಸ್ ಆದರೆ ನೆಕ್ಸ್ಟ್ ತಿಂಗಳಲ್ಲೂ ಅಷ್ಟೇ ಸೇವಿಂಗ್ಸ್, ಏನು ಜಾಸ್ತಿ ಇದೆ ಅಂತ ಅಂದ್ಕೊಳ್ಳೋದು ಬೇಡ. ಒಂದು ತಿಂಗಳಲ್ಲಿ 465, ಇದು ಫಸ್ಟ್ ಮಂತ್, ಓಕೆನಾ? ಫಸ್ಟ್ ಮಂತಲ್ಲಿ ನೀವು ₹465, ಓಕೆನಾ? ಸೆಕೆಂಡ್ ಮಂತಲ್ಲಿ ₹465. ಸೇಮ್ ಇದೇ ಮೆಥಡನ್ನು ನೀವು ಫಾಲೋ ಮಾಡ್ತಾ ಬರಬೇಕು. ಈಗ ಒಂದು ತಿಂಗಳಲ್ಲಿ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಏನು 2ನೇ ತಿಂಗಳು ಬರುತ್ತೆ, ಅಲ್ಲಿಂದ ನೀವು ₹1 ಸ್ಟಾರ್ಟ್ ಮಾಡಬೇಕು. 1 2 3 4 ಹಾಗೇನೆ ₹30 ಆಯಿತಾ? ಕಂಪ್ಲೀಟ್ ಆಯಿತಾ? ನೆಕ್ಸ್ಟ್ 3ನೇ ತಿಂಗಳು ಬರುವಾಗ ಕೂಡ ಇದನ್ನೇ ನೀವು ಫಾಲೋ ಮಾಡ್ತಾ ಹೋಗಬೇಕು. ಆಗ ನಿಮಗೆ ಒಂದು ತಿಂಗಳಲ್ಲಿ 465, 2ನೇ ತಿಂಗಳಲ್ಲಿ 465, 3ನೇ ತಿಂಗಳಲ್ಲಿ ಕೂಡ ನಿಮಗೆ ₹465 ಸಿಗುತ್ತೆ. 4 ಮಂತ್ ಕೂಡ ಹಾಗೆಯೇ ₹465, ಓಕೆನಾ? 5th ಮಂತಲ್ಲಿ ಕೂಡ ಹಾಗೆಯೇ ₹465. ನೆಕ್ಸ್ಟ್ ನಿಮಗೆ 6 ಮಂತ್ ₹465, ಈಸಿ ಸ್ನೇಹಿತರೆ. 7 ಮಂತ್ ₹465, 8 ಮಂತ್ ₹465, 9 ಮಂತ್ ₹465. ನಾನು ಹೀಗೇ ಬರೆದು ತೋರಿಸಿದರೆ ವಿಡಿಯೋ ಲೆಂತ್ ಆಗುತ್ತೆ, ಹಾಗಾಗಿ ನಾನು ಆದಷ್ಟು ವಿಡಿಯೋ ಶಾರ್ಟ್ ಮಾಡಿ ತಿಳಿಸು ಅಂತ ಹೇಳಿ 465 ಹೇಳ್ತಾ ಇದ್ದೇನೆ. ನಾನು ಹೇಳಿದ್ದು ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೇನೆ ಸ್ನೇಹಿತರೆ. ಪ್ರತಿ ತಿಂಗಳು ಕೂಡ ಇದೇ ಮೆಥಡನ್ನು ನೀವು ಫಾಲೋ ಮಾಡಬೇಕು, ಓಕೆನಾ? 10 ಮಂತ್ ಅಂದರೆ 10ನೇ ತಿಂಗಳಲ್ಲಿ ಕೂಡ ₹465 ಆಯಿತು. 11ನೇ ತಿಂಗಳಲ್ಲಿ ನಿಮಗೆ ₹465, ಓಕೆನಾ? ನೆಕ್ಸ್ಟ್ ಆಯ್ತಪ್ಪ, ವರ್ಷದ ಕೊನೆಯ ತಿಂಗಳು 12ನೇ ತಿಂಗಳು ₹465. ಸೇಮ್, ಎಲ್ಲೂ ಕೂಡ ನಾವು ಜಾಸ್ತಿ ಮಾಡಲಿಲ್ಲ ನೋಡಿ, ಇಷ್ಟೇ. ಎಲ್ಲೂ ₹1 ಕೂಡ ಇನ್ನೂ ಎಕ್ಸ್ಟ್ರಾ ಹಾಕಲಿಕ್ಕಿಲ್ಲ. ಜಾಸ್ತಿ ಅಂತ ಹೇಳಿದರೆ ₹30, ಓಕೆನಾ? ಒಂದೊಂದು ತಿಂಗಳಲ್ಲಿ ₹465 ಹಾಕ್ತಾ ಬಂದ್ರಿ, ಓಕೆನಾ? ಇದನ್ನು ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡುವ, ಎಷ್ಟಾಗುತ್ತೆ ಏನು ಎತ್ತ ಅಂತ ನೋಡಿ, ಓಕೆನಾ? ಇಲ್ಲಿ ನೋಡಿ, ಫಸ್ಟ್, ಸೆಕೆಂಡ್, ಥರ್ಡ್, 4th, 5th, 6th, 7th, 8th, 9th, 10th, 11, 12, ಓಕೆನಾ? ಒಂದೇ ರೀತಿ ಇದೆ ಸೇವಿಂಗ್ಸ್, ಎಲ್ಲೂ ಕೂಡ ಹೆಚ್ಚು ಕಡಿಮೆ ಯಾವ ತಿಂಗಳಲ್ಲೂ ಇಲ್ಲ, ಓಕೆನಾ? ಈಗ ಇದು ಎಷ್ಟಾಗುತ್ತೆ, ರೌಂಡ್ ಎಷ್ಟಾಗುತ್ತೆ ನೋಡುವ. ಟೋಟಲಾಗಿ ₹5,580 ಟೋಟಲ್ ಸ್ನೇಹಿತರೆ, ಒಂದು ವರ್ಷದಲ್ಲಿ.
5,580 ಸ್ನೇಹಿತರೆ. ಇದೇನು ಸಣ್ಣ ಅಮೌಂಟ್ ಅಲ್ವೇ ಅಲ್ಲ. ಯಾಕಂತ ಹೇಳಿದರೆ ಬರೀ ನಾವು ಜಾಸ್ತಿ ಅಂತ ಹೇಳಿದರೆ ಮ್ಯಾಕ್ಸಿಮಮ್ 30, ಮಿನಿಮಮ್ ₹1 ಸೇವಿಂಗ್ಸ್ ಮಾಡಿ 30 ರೂಪಾಯಿವರೆಗೆ ಮಾತ್ರ ಸೇವಿಂಗ್ಸ್ ಮಾಡಿ ಬರೀ 30 ರೂಪಾಯಿಂದ ₹5,580 ಸೇವಿಂಗ್ಸ್ ಅಂತ ಹೇಳಿದರೆ ಸ್ನೇಹಿತರೆ ತುಂಬ ಖುಷಿ. ಇದು ಎಲ್ಲೋ ಖರ್ಚಾಗಿ ಹೋಗುವಂಥ ಹಣ ಸ್ನೇಹಿತರೆ. ಹಾಗಿದ್ರೆ ಒಂದು ವರ್ಷದಲ್ಲಿ ನಿಮಗೆ ₹5,550 ಆಯಿತು. ಇದನ್ನು ನೀವು ಒಂದು ಸೇವಿಂಗ್ಸ್ ಆಗಿ ಇಟ್ಕೊಳ್ಳಿ, ಓಕೆನಾ. 5,580 5,580 ಒಂದು ವರ್ಷದಲ್ಲಿ ಏನು ನಾವು ಸಂಪಾದನೆ ಮಾಡಿದ್ದೇವೆ ಹಾಗೆಯೇ ಇದೇ ರೀತಿ ನೀವು 5 ವರ್ಷ ಕಂಪ್ಲೀಟ್ ಮಾಡಬೇಕು. ಒಂದು ವರ್ಷದಲ್ಲಿ 5,580 ಅಂದರೆ ಕಂಪ್ಲೀಟ್ ನೀವು ಒಂದು 5 ಇಯರ್ಸ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ಮನೆಯಲ್ಲಿ ಸ್ನೇಹಿತರೆ. ಸಣ್ಣ ಅಮೌಂಟಿಂದ ಒಂದು 5,580 ಇಂಟು 12 ಅಲ್ಲ 5 ವರ್ಷ, ಓಕೆನಾ. ಇರಿ, ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ. 5,580 ಇಂಟು 5 ವರ್ಷ ಸ್ನೇಹಿತರೆ. ಒಂದೊಂದು ವರ್ಷದಲ್ಲಿ ಸಣ್ಣ ಅಮೌಂಟ್ ಯಾರು ಬೇಕಿದ್ರೂ ಮಾಡಬಹುದು. ಇದನ್ನು 5 ವರ್ಷ ನಾವು ಸೇವಿಂಗ್ಸ್ ಮಾಡಿದಾಗ ಆಗುವಂತಹ ಅಮೌಂಟು ₹27,900 ಸ್ನೇಹಿತರೆ. ನೋಡಿ, 5 ವರ್ಷದಲ್ಲಿ ₹27,900. ನಾನು ಆಗ ಹೇಳಿದೆ ನಿಮಗೆ ₹30,000 ಗಳಿಸಬಹುದು ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿ 30,000ಕ್ಕೆ ಎಷ್ಟು ಕಡಿಮೆ ಇದೆ ನೋಡಿ ಅಲ್ವಾ. ಹಾಗಿದ್ರೆ ಇಲ್ಲಿ ನಮಗೆ 30,000 ಬರಬೇಕಾದ್ರೆ ಏನು ಮಾಡಬೇಕು? ನಮಗೊಂದು ರೌಂಡ್ ಫಿಗರ್ 30,000 ಬರಬೇಕಪ್ಪ. ಈ ರೀತಿ ನಮಗೊಂದು 30,000 ಸಿಗಬೇಕು ಅಂತ ಆಸೆ ಇದೆ. ಅದನ್ನು ಮತ್ತೆ ಒಂದು FD ಮಾಡಿ ಇಡುವ ಮಕ್ಕಳ ಹೆಸರಲ್ಲಿ ಅಂತ ಹೇಳಿ ಅಥವಾ ನಮ್ಮ ಹೆಸರಲ್ಲಿ FD ಮಾಡಿ ಇಡುವ ಅಂತ ಹೇಳಿ ನಮಗೊಂದು ₹30,000 ಹಾಕಬೇಕು ಅಂತ ಇದ್ದೇವೆ. ಆದರೆ ನಮಗಿಲ್ಲಿ ನಮ್ಮ ಹತ್ರ ಇರೋದು ₹27,000, ₹27,900 ಇರುತ್ತೆ. ಹಾಗಿದ್ರೆ ನಾವು ಒಮ್ಮೆಲೆ ನಮ್ಮ ಹತ್ರ ಮತ್ತೆ ಒಂದು ಸ್ವಲ್ಪ ಅಮೌಂಟ್ ಹಾಕಬೇಕು. ಹಾಗಿದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿ ನೋಡಿ 31 ಇದೆ ಅಲ್ವಾ. ಏನು ಮಾಡಬೇಕು ಅಂತ ಹೇಳಿದರೆ, ಯಾವುದಾದ್ರೂ ಇಲ್ಲಿ ನೋಡಿ 1 ತಾರೀಕಿಂದ 30ನೇ ತಾರೀಕಿನವರೆಗೆ ಏನು ₹1-2 ಸೇವಿಂಗ್ಸ್ ಮಾಡ್ಕೊಂಡು ಬರ್ತೀವಿ ನೋಡಿ, ಇಲ್ಲಿ ₹30 ಆಗುತ್ತೆ. ಯಾವುದಾದ್ರೂ ಒಂದು ತಿಂಗಳಲ್ಲಿ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ₹35 ಹಾಕಿ. ಯಾವುದಾದ್ರೂ ಒಂದು ತಿಂಗಳಲ್ಲಿ ನನ್ನ ಪ್ರಕಾರ ಈ ದಿನದಲ್ಲಿ ಅಂದರೆ 1st ಇಂದ 10th ವರೆಗೆ 10ನೇ ತಾರೀಕುವರೆಗೆ ಇಲ್ಲಿ ನಮಗೆ ₹1, ₹2 ಎಲ್ಲ ಇರುತ್ತೆ ನೋಡಿ. ಆ ದಿವಸ ಯಾವುದಾದ್ರೂ ಒಂದು ದಿನ ನಿಮ್ಮಲ್ಲಿ ಇರುವ ಹಣ ಇರುವ ದಿವಸ ನೀವು ₹35 ಹಾಕಿದಾಗ ಪ್ರತಿ ತಿಂಗಳು, ಪ್ರತಿದಿನ ಅಲ್ಲ, ಪ್ರತಿ ತಿಂಗಳಲ್ಲಿ ₹35 ಎಕ್ಸ್ಟ್ರಾಸ್ ಹಾಕಿದಾಗ ಅಂದರೆ ನಿಮಗೆ ನೋಡಿ ಒಂದು ತಿಂಗಳಲ್ಲಿ ₹465 ಇದ್ದದ್ದು ಟೋಟಲ್ ಅಮೌಂಟು ಇಲ್ಲಿ ನಿಮಗೆ ₹500 ಬರುತ್ತೆ. ತಿಂಗಳಲ್ಲಿ ನಿಮಗೆ ಡಿಫರೆನ್ಸ್ ನೋಡ್ಬೋದು. ಜಸ್ಟ್ ಒಂದು ಆ್ಯಡ್ 35 ಹಾಕಿದಾಗ ₹35 ಹಾಕಿದಾಗ ನಿಮಗೆ ತಿಂಗಳಲ್ಲಿ ಬರುವಂಥದ್ದು ₹500. ಸ್ನೇಹಿತರೆ, ಇಲ್ಲಿ ನೋಡಿ ಪ್ರತಿ ತಿಂಗಳು ₹465 ನಿಮಗೆ ಸೇವಿಂಗ್ಸ್ ಮಾಡ್ಕೊಂಡು ಬಂದಾಗ ನಿಮಗೆ ತಿಂಗಳಲ್ಲಿ ಬರುವಂಥದ್ದು ₹5,580 ತಿಂಗಳಲ್ಲಿ. ಅದೇ ನೀವು ನಾನು ಆಗ ಹೇಳಿದಾಗೇ 5 ವರ್ಷ ಕಟ್ಟಿದರೆ ನಿಮಗೆ ಬರುವಂತಹ ಅಮೌಂಟು ₹27,900. ಅದೇ ನೀವು ₹465 ತಿಂಗಳಲ್ಲಿ ಸೇವಿಂಗ್ಸ್ ಮಾಡ್ತೀರಿ ನೋಡಿ, ಅದರಲ್ಲಿ ಪ್ಲಸ್ ಒಂದು ₹35 ಎಕ್ಸ್ಟ್ರಾ ಹಾಕಿದಾಗ ನಿಮಗೆ ತಿಂಗಳಲ್ಲಿ ಸೇವಿಂಗ್ಸ್ ಆಗುವಂಥ ಅಮೌಂಟು ₹500. ಪ್ರತಿ ತಿಂಗಳು ನೀವು ಅದೇ ರೀತಿ ಪ್ಲಸ್ ₹35, ಓಕೆನಾ ನೋಡಿ. ಆಮೇಲೆ ಪ್ಲಸ್ ಈ ತಿಂಗಳಲ್ಲೂ ಕೂಡ ಹಾಗೇನೆ 35 ಹೀಗೆ ಪ್ರತಿ ತಿಂಗಳಲ್ಲಿ ಒಂದು ಎಕ್ಸ್ಟ್ರಾ ₹35 ಹಾಕಿದಾಗ ನಿಮಗೆ ಬರುವಂಥದ್ದು ನಿಮಗೆ ಅಮೌಂಟು ₹500. ಅಂದರೆ ಎಲ್ಲ ತಿಂಗಳಲ್ಲೂ ಹಾಗೆ ಹಾಕ್ತಾ ಬರಬೇಕು. ಪ್ರತಿ ತಿಂಗಳು 35 ಹಾಕಿದಾಗ ₹500. ಇಲ್ಲಿ ನೋಡಿ ₹500 ಪ್ರತಿ ತಿಂಗಳು ₹500 ಆಯ್ತಪ್ಪ. ಒಂದು ವರ್ಷ ಪ್ರತಿ ತಿಂಗಳು ಕಟ್ತಾ ಬಂದು ಒಂದು ವರ್ಷದಲ್ಲಿ ನಿಮಗೆ ಸೇವಿಂಗ್ಸ್ ಆದಂತಹ ಅಮೌಂಟು ₹6,000 ಬಂತು. ಇದೇ ₹6,000 ಒಂದು ವರ್ಷದಲ್ಲಿ ನೀವು ₹6,000 ಸೇವಿಂಗ್ಸ್ ಮಾಡಿದ್ರಿ. ಈ 6,000ವನ್ನು ಒಂದು ಫಿಕ್ಸ್ಡ್ ಆಗಿ ಇಟ್ಕೊಳ್ಳಿ, ಓಕೆನಾ. ಒಂದು ವರ್ಷದಲ್ಲಿ ನಿಮಗೆ 6,000 ಬಂತು. ಹಾಗೆಯೇ ನೀವು ಪ್ರತಿ ವರ್ಷ ಆ ಮೆಥಡನ್ನು ನೀವು ಫಾಲೋ ಮಾಡಿಕೊಂಡು ಬರಬೇಕು. ಅಂದರೆ ₹1 ದಿನದಲ್ಲಿ 1, 2ನೇ ದಿನ 2, ಇಲ್ಲಿ ಏನು ನೀವು ಫಾಲೋ ಮಾಡಿಕೊಂಡು ಬಂದರೆ ನೆಕ್ಸ್ಟ್ ವರ್ಷ ಕೂಡ ಅದೇ ನೀವು ಫಾಲೋ ಮಾಡ್ತಾ ಬಂದಾಗ ನಿಮಗೆ 5 ವರ್ಷದಲ್ಲಿ ನಿಮಗೆ ಸೇವಿಂಗ್ಸ್ ₹30,000 ಆಗುತ್ತೆ, ಓಕೆನಾ. ಇಲ್ಲಿ ನೋಡಿ
6,000 ಹಾಗೆ 5 ವರ್ಷದಾಗಿ ನೀವು ಸೇವಿಂಗ್ಸ್ ಮಾಡಿಕೊಂಡು ಬಂದರೆ ನಿಮಗಿಲ್ಲಿ 30,000 ರೂಪಾಯಿ. ಈ 30,000ವನ್ನು ನೀವು ಏನು 30,000 ಸೇವಿಂಗ್ಸ್ ಮಾಡಿರ್ತೀರಿ ಅದನ್ನು 10 ವರ್ಷ ಫಿಕ್ಸಡ್ ಹಾಕಿದರೆ ಇಲ್ಲಿ ಪೋಸ್ಟ್ ಆಫೀಸಲ್ಲಿ 10 ವರ್ಷ ಫಿಕ್ಸ್ಡ್ ಹಾಕಿದರೆ ನಿಮಗೆ ಸಿಗುವಂಥದ್ದು 60,000 ರೂಪಾಯಿ. ನಾನು ಯಾವುದೇ ನಿಮಗೆ ಪ್ರೈವೇಟ್ ಫಂಡನ್ನು ಪ್ರಿಫರ್ ಮಾಡೋದಿಲ್ಲ. ಇಲ್ಲಿ ನಾನು ನ್ಯಾಷನಲ್ ಬ್ಯಾಂಕನ್ನು ಮಾತ್ರ ನಿಮಗೆ ಪ್ರಿಫರ್ ಮಾಡ್ತೇನೆ. ಅದು ಬಿಟ್ಟು ನಿಮ್ಮ ಇಷ್ಟ ಸ್ನೇಹಿತರೆ, ಯಾವುದು ಬೇಕಿದ್ರೂ ನೀವು ಮಾಡಬಹುದು. ಇಲ್ಲಿ ನೋಡಿ, ನೀವು 5 ವರ್ಷ ಬರೀ 1 ರೂಪಾಯಿಯನ್ನು ಸೇವಿಂಗ್ಸ್ ಮಾಡಿಕೊಂಡು ಬಂದು 30,000 ಸೇವಿಂಗ್ಸ್ ಮಾಡಿದಿರಿ 5 ವರ್ಷದಲ್ಲಿ. ಅದನ್ನು ನೀವು 10 ವರ್ಷ ಫಿಕ್ಸ್ಡ್ ಹಾಕಿದಲ್ಲಿ, ಅಂದರೆ ಫಿಕ್ಸ್ಡ್ ಡೆಪಾಸಿಟ್ 10 ಇಯರ್ಸ್ ಹಾಕಿದಲ್ಲಿ ನಿಮಗೆ ಸಿಗುವಂತಹ ಅಮೌಂಟು 60,000 ಸ್ನೇಹಿತರೆ. 1 ರೂಪಾಯಿ ಎಲ್ಲಿ ಆಯಿತು, 60,000 ಎಲ್ಲಿ ಆಯಿತು ನೋಡಿ ಸ್ನೇಹಿತರೆ, ಅಲ್ವಾ? ಜಸ್ಟ್ ನಿಮಗೆ ಒಂದು 10 ವರ್ಷದಲ್ಲಿ ಸಿಕ್ಕಂತಹ ಅಮೌಂಟು ಬಿಗ್ ಅಮೌಂಟ್ ಸ್ನೇಹಿತರೆ. ಇದು ನಾವು ಮನೆಯಲ್ಲೇ ಕುಳಿತು ಹೆಣ್ಮಕ್ಳು ಜಾಣ್ಮೆಯಿಂದ ತಮ್ಮಲ್ಲಿರುವಂಥ ಹಣವನ್ನು 1 ರೂಪಾಯಿ 2 ರೂಪಾಯಿಯನ್ನು ಕೂಡಿಟ್ಕೊಂಡು 60 ರೂಪಾಯಿ ಸೇವಿಂಗ್ಸ್ ಮಾಡಬಹುದು. ಈ ಅಮೌಂಟು ನಮ್ಮ ಫ್ಯೂಚರ್ಗಾಗುತ್ತೆ ಅಥವಾ ನಮ್ಮ ಮಕ್ಕಳ ಫ್ಯೂಚರ್ಗಾಗುತ್ತೆ ಸ್ನೇಹಿತರೆ. ಒಮ್ಮೆ ಈ ಮೆಥಡನ್ನು ಫಾಲೋ ಮಾಡಿಕೊಂಡು ಬನ್ನಿ. ಯಾಕಂತ ಹೇಳಿದರೆ ದಿನಗಳು ಈಗ ಹೇಗೆ ಉರುಳಿ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ದಿನಗಳು ಓಡ್ತಾ ಹೋಗ್ತದೆ. ಬಟ್ ನಮ್ಮ ಫ್ಯೂಚರಲ್ಲಿ ನಮ್ಗೆ ಒಂದು ಒಳ್ಳೆ ಅಮೌಂಟ್ ಅಂತ ಹೇಳಬಹುದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ನೀಡಿ ಅಂತ ಹೇಳ್ತಾ ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.